ಎಲ್ರಿಗೂ ಜೈ ಭೀಮ್. ಕರ್ನಾಟಕ ರಾಜ್ಯದಲ್ಲಿ ಚನ್ನಪಟ್ಟಣ ಎಲೆಕ್ಷನ್ ಆದಮೇಲೆ ಸುದ್ದಿ ಇರೋದು ಒಂದೇ. ಎಲ್ಲ ಏನು ರಾಜಕೀಯ ನಾಯಕರುಗಳು ಕಾಂಗ್ರೆಸ್ಸು BJP JDS ಅವ್ರಿಗೆ ಬೇರೆ ಕೆಲಸ ಮಾಡೋಕ್ಕೇನು ಯೋಗ್ಯತೆ ಇಲ್ಲ, ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ. ಬರೀ ಒಂದು ಮಾತುಗಳು ಎತ್ಕೊಂಡು ಇವತ್ತು ಚರ್ಚೆಗಳಾಗ್ತವೆ. ಕಾಂಗ್ರೆಸ್ ಪಕ್ಷದ MLAಗಳನ್ನು ಖರೀದಿ ಮಾಡ್ತಾಯಿದ್ದಾರೆ. 50 ಕೋಟಿ ಕೊಡ್ತಾರೆ ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ಹೇಳ್ತಾರೆ 100 ಕೋಟಿ ಅಂತೇಳಿ. 100 ಕೋಟಿ 50 ಕೋಟಿ ಕೊಡೋಕ್ಕೆ ದುಡ್ಡಲ್ಲಿಂದ ಬರುತ್ತೆ? ಇಲ್ಲಿ ರಸ್ತೆಗಳೇ ಸರಿ ಇಲ್ಲ. ಅಲ್ಲಿ ಬಳ್ಳಾರಿಯಲ್ಲಿ ಬಾಣಂತಿಯರು 3 ಜನ ಸತ್ತೋಗಿದ್ದಾರೆ. ಇಲ್ಲಿ ರಸ್ತೆಗಳೇ ಸರಿ ಇಲ್ಲ, ಸುಮಾರು ಜನ ಆಕ್ಸಿಡೆಂಟಾಗಿ ಸಾಯ್ತಾ ಇದ್ದಾರೆ. ಈ ರೀತಿ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಬಿಟ್ಟು ಕಾಂಗ್ರೆಸ್ ಪಕ್ಷದವ್ರಿಗೆ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಸಾರ್ವಜನಿಕರ ಕೆಲಸ ಮಾಡೋದು ಕಲೀರಿ. ಅದು ಬಿಟ್ಟು 50 ಕೋಟಿ 100 ಕೋಟಿ ಯಾವನಿಗೆ ಕೊಡ್ತಾ ನಿಮಗೆ? ಇಲ್ಲಿ ನೀವೇನು ಕೊಡ್ತೀರಾ ಮತದಾರರಿಗೆ? ನಾನು ಹಗಲು ರಾತ್ರಿ ಕಷ್ಟಪಟ್ಟು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು 50 ಕೋಟಿಗೆ 100 ಕೋಟಿಗೆ ಮಾರಾಟಗಾರರಾದರೆ ಯಾಕಾಗಬೇಕು ನೀವು MLA ಆಗೋ ಬದಲು ಬೇರೆ ಏನಾದರೂ ಬಿಸ್ನೆಸ್ ಮಾಡ್ಕೊಂಡಿರ್ಬೋದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು ಮತದಾನ ಹಕ್ಕನ್ನು ಸಾರ್ವಜನಿಕರ ಸೇವೆ ಮಾಡೋಕ್ಕೆ, ಅವರಿಗೆ ಒಳ್ಳೆಯದಾಗಲಿ, ನಿರುದ್ಯೋಗಿಗಳಿಗೆ ಕೆಲಸ ಕೊಡೋಕ್ಕೆ, ರಸ್ತೆಗಳನ್ನು ಸರಿ ಮಾಡೋಕ್ಕೆ, ನೀರು ಗಾಳಿ ಬೆಳಕನ್ನು ಅಭಿವೃದ್ಧಿಗೊಳಿಸೋಕ್ಕೆ ಅಂತೇಳಿ ನಿಮಗೆ ಓಟ್ ಕೊಟ್ಟು ವಿಧಾನಸೌಧ ಕಳಿಸಿರೋದು. ಆದರೆ ನೀವಿವತ್ತು 50 ಕೋಟಿ 100 ಕೋಟಿ ಮಾರಾಟ ಮಾಡೋಕ್ಕೆ ನೀವು ಮಾರಾಟ ಆಗೋಕ್ಕೆ ತಯಾರಾಗಿದ್ದೀರ. ಇವೆಲ್ಲ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಮತ್ತು ಬೇರೆ ಏನು ಕುಮಾರಸ್ವಾಮಿ ಇವರೆಲ್ಲ ನಾಟಕಗಳು ಮಾಡ್ತಾ ಇರೋದು. ಜನರನ್ನ ಯಾಮರ್ಸೋಕ್ಕೆ ಮಾಡ್ತಿರುವಂಥ ಕೆಲಸಗಳಿವು. ನೀವು ನ್ಯಾಯವಾಗಿ ಓಟನ್ನು ಪಡೆದಿರೋರು ಕೆಲಸ ಮಾಡೋದನ್ನು ಕಲೀರಿ. 50 ಕೋಟಿ ತೊಗೊಂಡು ನೀವೇನಾದರೂ ಮಾರಾಟಗಾರರಾಗ್ಬಿಟ್ರೆ ನಿಮ್ಮಷ್ಟು ಅವಿವೇಕಿಗಳಿನ್ನ ಯಾರೂ ಇರೋಲ್ಲ. ಯಾವುದೇ MLA ಆಗಿರಲಿ, ಅವ್ರು ಯಾರೇ ಎಷ್ಟೇ ಪ್ರಭಾವಿಶಾಲಿಗಳಾದಂಥ ಮಂತ್ರಿ ಆಗಿರಲಿ, ನೀವು ಮಾರಾಟ ಆಗಿದ್ರೆ ನಿಮಗೆ ಇನ್ನು ಬೇರೆ ಬೇರೆ ಶಬ್ದಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಮತವನ್ನು ಪಡ್ಕೊಂಡು ನೀವಿವತ್ತು ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಬಡತನವನ್ನು ಹೋಗ್ಲಾಡಿಸೋಕ್ಕೆ ಬೇರೆ ಕೆಲಸ ಮಾಡೋಕ್ಕೆ ಇದು ಮಾಡಬೇಕು. ಜೊತೆಗೆ ಈಗ ರೇಷನ್ ಕಾರ್ಡ್ದು ಒಂದು ಸುದ್ದಿ ಎತ್ತಿದ್ದೀರ. ರೇಷನ್ ಕಾರ್ಡಲ್ಲಿ ನೀವು ಗ್ಯಾರಂಟಿ ಕೊಡೋಕ್ಕಿಂತ ಮೊದಲು ಏನೂ ಹೇಳಿಲ್ಲ, ಕಂಡೀಷನ್ ಏನು ಮಾಡಿಲ್ಲ. ಇವತ್ತು 2 ವೀಲರ್ ಇಟ್ಕೊಂಡವ್ರಿಗೆ BPL ಕಾರ್ಡ್ ಕೊಡಲ್ಲ, ಫ್ಯಾನ್ ಇರೋರಿಗೆ ಕೊಡಲ್ಲ, ಕಾರ್ ಇರೋರಿಗೆ ಕೊಡಲ್ಲ. ಅಂದರೆ ಇವತ್ತು ದೇಶಕ್ಕೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಆಗಿದ್ರು ಕೂಡ ಇವತ್ತು ಕೂಡ ನಾವು ಭಿಕಾರಿಗಳ ಥರ ಇರಬೇಕಾ? 2 ವೀಲರ್ ಇಟ್ಕೋಬಾರ್ದಾ, ಫ್ಯಾನ್ ಇಟ್ಕೋಬಾರ್ದಾ, ಕಾರ್ ಇಟ್ಕೋಬಾರ್ದಾ, ಯಾವುದೂ ಇಟ್ಕೋಬಾರ್ದಂದರೆ ಈಗ ಮಂತ್ರಿಗಳು 50 ಕೋಟಿಗೆ ಮಾರಾಟ ಆಗ್ತಾ ಇದ್ದಾರಲ್ಲ, ಅವ್ರಿಗೇನು ಮಾಡ್ತೀರಾ ಹೇಳಿ? ಸಿದ್ದರಾಮಯ್ಯ ಅವರೇ, KH ಮುನಿಯಪ್ಪ ಅವರೇ, ನಿಮಗೆ ಪ್ರಶ್ನೆ ಕೇಳ್ತಾರದು ನಾನು. ಇವತ್ತು ಮಂತ್ರಿಗಳು 50 ಕೋಟಿಗೆ 100 ಕೋಟಿಗೆ ಮಾರಾಟ ಆಗ್ತಾ ಇದ್ದಾರಲ್ಲ, ಅಂಥವ್ರಿಗೇನು ಹೇಳ್ತೀರಾ ನೀವು? ಅವ್ರ ಮನೆ ಆಸ್ತಿ ಪಾಸ್ತಿಯನ್ನು ಮುಟ್ಕೊಂಡು ಹಾಕ್ತೀರಾ? ಅವೆಲ್ಲ ಹಾಕಕ್ಕೆ ನಿಮಗೆ ತಾಕತ್ತಿಲ್ಲ. ಬಡವರ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಮಾತ್ರ ಮುಂದಾಳತ್ವವನ್ನು ವಹಿಸಿದ್ದೀರ ನೀವು. ರೇಷನ್ ಕಾರ್ಡ್ ಸುದ್ದಿಗೆ ಏನಾದರೂ ಬಂದರೆ ಬಹುಜನ ಸಮಾಜ್ ಪಾರ್ಟಿ ಅಂದರೆ ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ ನಿಮ್ಮನ್ನು ರಸ್ತೆಯಲ್ಲಿ ನಿಲ್ಲಿಸಿ ಚೀಮಾರಿ ಹಾಕೋದಂತೂ ಗ್ಯಾರಂಟಿ. ಯಾಕೆಂದರೆ ಜನರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದು ಏಕೈಕ ಪಕ್ಷ ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ. ಈ ಪಾರ್ಟಿ ನಿಮಗೆ ಎಚ್ಚರಿಕೆ ಕೊಡ್ತೈತೆ. ಮಾರ್ಸಂದ್ರ ಮುನಿಯಪ್ಪರವರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಹೋರಾಟವನ್ನು ಇವತ್ತು ನಾಳೆ ಹಮ್ಮಿಕೊಳ್ಳೋ ಸಾಧ್ಯತೆ ಇದೆ. ನೀವೇನಾದರೂ ರೇಷನ್ ಕಾರ್ಡ್ಗೆ ಏನಾದರೂ ಬಡವರು ತೊಂದರೆ ಕೊಡೋಕ್ಕೆ ಏನಾದರೂ ಮುಂದೆ ಬಂದರೆ ತುಂಬ ಕಷ್ಟವನ್ನು ಅನುಭವಿಸ್ತೀರಿ. ಸಿದ್ದರಾಮಯ್ಯ ಅವರೇ, KH ಮುನಿಯಪ್ಪ ಅವರೇ, DK ಶಿವಕುಮಾರ್ ಅವರಿಗೆ ನಿಮಗೆ ಎಚ್ಚರಿಕೆ ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಚನ.